ಏ ಇಲ್ಲ ನಾನೆಲ್ಲ ಪೋಸ್ಟ್ ಮಾಡಲ್ಲ. ನಿತ್ಕೊಂಡು ಹೋಗ್ಬಿಡ್ತೀರಪ್ಪ ಒಂದೇ ಸಮ ಅಂತ. ಮೇಲ್ಗಡೆ ಹೋಗಿ ನಿಂತ್ಕೋಬೇಕು ಒಂದು ಸ್ವಲ್ಪ ಹೊತ್ತು, ನಮ್ಮ ಡ್ಯೂ ಕಣ ಬರಬೇಕಲ್ಲ. ಏನು ಚಂದಪ್ಪ, ಬಾ 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 ಬಾ. ದಾರಿ ಇಲ್ವಾ? ಸೈಕಾಗಿದೆ. ಕೆಳಗಡೆ ವ್ಯೂ ಮಾತ್ರ ನೋಡಬಾರ್ದು. ಹುಲ್ಲು ಬಂದು ಕಲ್ಲಿದೆಯೋ ಮಣ್ಣಿದೆಯೋ ಎಂಥದ್ದು ಕಾಣಿಸ್ತಾ ಇಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ, ಜಾಲಿ ಜಾಲಿ ಎಲ್ಲ ಜಾಲಿ. ಯಪ್ಪ ದೇವ್ರೆ, ಹಾಯ್ ಹೆಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವಾಗ ನಾವು ಪುಣೆ ಬೆಂಗಳೂರು ಹೈವೇಲಿದ್ದೀವಿ. ಆಲ್ಮೋಸ್ಟ್ ಸಿರಾ ಹತ್ರ ರೀಚ್ ಆಗಿದ್ದೀವಿ. ಟೈಮು 6:45 ಆಗಿದೆ. ಇವತ್ತು ನನ್ನ ಜೊತೆ ಇಬ್ಬರು ಹೊಸ ಫ್ರೆಂಡ್ಸ್ ಇದ್ದಾರೆ. ಮುಂದ್ಗಡೆ ಎಕ್ಸ್ಪಲ್ಸಲ್ಲಿ ಮುರಳಿ, ಹಿಂದ್ಗಡೆ ಡ್ಯೂಕಲ್ಲಿ ಪ್ರಸಾದ್. ಸೊ ಸೀರಾಯಿಂದ ಡೈವರ್ಷನ್ ತೊಗೊಂಡು ಇಲ್ಲಿಂದ ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟರ್ಸ್ ಇದೆ ಟ್ರೈಲ್ ಸ್ಟಾರ್ಟ್ ಆಗೋಕ್ಕೆ. ಕಂಪ್ಲೀಟ್ ವಿಂಡ್ ಮಿಲ್ ಟ್ರೈಲು. ನೀವು ಇದನ್ನು ಹಿರಿಯೂರಿಂದನೂ ಮಾಡ್ಬೋದು. ಹಿರಿಯೂರಿಂದ ಮುಂದೆ ಹೋಗಿ ಹಿರಿಯೂರ ಹತ್ರ ಹೋಗಿ ಒಳಗಡೆ ವಾಣಿ ವಿಲಾಸ ಸಾಗರ ಡ್ಯಾಮ್ ಹತ್ರ ಅಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು. ಸೀರಾಯಿಂದ ಒಳಗಡೆ ಹೋಗಿನೂ ಸ್ಟಾರ್ಟ್ ಮಾಡ್ಬೋದು. ಸೊ ಬೆಂಗಳೂರೆಲ್ಲ ಫುಲ್ಲು ಮಳೆ, ರಾತ್ರಿ ಮಳೆ, ಬೆಳಗ್ಗೆನೂ ಮಳೆ ಇತ್ತು. ಸೊ ಬೆಳಗ್ಗೆ 4 ಗಂಟೆಗೇನೋ ಹೊರಟ್ವಿ ಬೆಂಗಳೂರಿಂದ. ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜಿನುಗುಡ್ತಾ ಇದೆ ಮಳೆ. ತುಂಬ ದಿನ ಆಗಿತ್ತು ಚೆನ್ನಾಗಿ ರೈಡ್ ಹೋಗಿ. ತುಂಬ ದಿನ ಅಂದರೆ ಆಲ್ಮೋಸ್ಟ್ 1 ಇಯರ್ ಆಯಿತು ಲಾಂಗ್ ರೈಡೆಲ್ಲ ಹೋಗಿ. ಇದೇ ಲಾಂಗೆಸ್ಟ್ ಇವತ್ತೇ ಬಂದಿರೋದು. ಲಾಸ್ಟ್ ಇಯರ್ ಗುಜರಾತ್ ಹೋದ್ಮೇಲೆ ಇದೆ. ಒಳ್ಳೆ ಮಜಾ ಬರ್ತಾ ಇದೆ, ವೆದರ್ ಸಖತ್ತಾಗಿದೆ. ಬೈಕಲ್ಲಿ ಸುಮಾರು ಚೇಂಜಸ್ಗಳಾಗಿದೆ. ಕೆಲವೊಂದಿಷ್ಟು ಮೇಂಟೆನೆನ್ಸ್ ವೀಡಿಯೋಸು, ಎಕ್ಸಾಸ್ಟ್ ಚೇಂಜ್ ಮಾಡಿರೋ ವೀಡಿಯೋ ಎಲ್ಲ ಚಾನಲಲ್ಲಿದೆ, ಎಲ್ಲ ನೋಡಿ. ಗೊತ್ತಿಲ್ಲ ಎಷ್ಟು ಇದೆ ಎಕ್ಸಾಸ್ಟ್ ಸೌಂಡ್ ಕೇಳ್ತಾ ಇದೆ ಅಂತ. ಈ ವಿಂಡ್ ನಾಯ್ಸಿಗೆ ಅಷ್ಟೊಂದು ಕೇಳಿಸ್ತಾ ಇರಲ್ಲ, ರೈಡರಿಗೆ ಮಾತ್ರ ಚೆನ್ನಾಗಿ ಕೇಳುತ್ತೆ. ಇದರಿಂದ ಏನು ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಏನಾಗಿಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡಿದ್ದಕ್ಕೆ. ಇದೇನು ಫುಲ್ ಸಿಸ್ಟಮ್ ಅಲ್ಲ, ಜಸ್ಟ್ ಸ್ಲಿಪ್ ಆನು. ಸಖತ್ತ ಬೇಸಿಯಾಗಿದೆ ಸೌಂಡು. 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ, ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ್ರಿದು? ಯಗಚಿಹಳ್ಳಿ. ಇಲ್ಲಿಂದ ಸ್ವಲ್ಪ ಚಿಕ್ಕ ರೋಡ್ ಅನಿಸುತ್ತೆ, ಹಳ್ಳಿ ರೋಡು. ಸೂಪರಾಗಿದೆ. ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು. ಹೋಟೆಲ್ ಇದೆಯಾ? ಇಲ್ಲ. ಕಷ್ಟ, ಹೌದು. ಹಾಂ ತಗೋಣ ಬನ್ನಿ. ಹಾಯ್ ಮಾಡಿಬಿಡಿ ಕ್ಯಾಮ್ರಾಗೆ, ಆನ್ ಇದೆ. ನಮಸ್ಕಾರ ದೇವರು. ನಮಸ್ಕಾರ ದೇವರು. ನಾವು ನೋಡಿ ಇವಾಗ ಹತ್ತತ್ರ ಸ್ವಿಟ್ಜರ್ಲ್ಯಾಂಡ್ ಹತ್ರ ಇದ್ದೀವಿ. ನಮ್ಮ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹೌದು, ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಫ್ಯಾನ್ಸ್ ಎಲ್ಲ. ಇಡ್ಲಿ ರೈಸ್ ಪತಿ ಏನಿದ್ರು ತೊಗೋಣ.
ಒಂದು ಸಿಂಗಲ್ ತಟ್ಟೆ ಇಡ್ಲಿ ಹಾಫ್ ರೈಸಾ? ಬಜ್ಜಿ ತಿನ್ನಮ್ಮ. ಹಲೋ ಗೈಸ್, ಪ್ಲೀಸ್ ಅನ್ಸಬ್ಸ್ಕ್ರೈಬ್. ಕಟ್ ತಿಂಡಿ ಎಲ್ಲ ಪಾರ್ಸಲ್ ಮಾಡ್ಕೊಂಡ್ವಿ. ಈ ಕಡೆ ಆ ಕಡೆ ಮೇಲ್ಗಡೆ ಹೋಗೋಕ್ಕಾದರೆ ಹೋಗಿ ಮೇಲ್ಗಡೆನೇ ತಿಂಡಿ ಮಾಡೋಣ ಅಂತ. ನಮ್ಮ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೊಂದಿಷ್ಟು ಜನ ಫ್ಯಾನ್ಸು ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಫ್ಯಾನ್ಸ್. ಅಲ್ಲೊಂದಷ್ಟು ಜನ ಕರಿತಾ ಇದ್ದಾರೆ. ಹೋಗೋಣ. ಪಾಪ ಅವರು ಜಾಗ ನೋಡಿ ನಿಲ್ಸಿದ್ದವರು, ನಾವು ಮುಂದೆ ಬಂದು ನಿಂತು ಬ್ರೋ ಅಲ್ಲೇ ನಿಲ್ಸಿದ್ರ ಇಲ್ಲಿ ಬಂದು. ಒಂದು 20 ನಿಮಿಷ ಟೈಮ್ ಪಾಸ್ ಮಾಡಿದ್ವಿ. ಡ್ರೋನ್ ಎಲ್ಲ ಫ್ಲೈ ಮಾಡಿದ್ವಿ. ಡ್ರೋನ್ ಶಾಟ್ ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಬಿಡಿ ಅಲ್ಲೇ. ಇನ್ನು ನಮ್ಮ ಆಫ್ ರೋಡ್ ಟ್ರೈಲ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಥ್ಯಾಂಕ್ ಯು. ಹೇ ಗಾಯ್ಸ್, ಸ್ವಲ್ಪ ಗ್ಯಾಪ್ ಇಟ್ಟು ಹೋಗ್ಬೇಕು ಇಲ್ಲಿ, ಅವಾಗ ಕರೆಕ್ಟಾಗಿ ಜಡ್ಜ್ ಮಾಡ್ಬೋದು. ಒಂದು ಟಾಪ್ ಬಾಕ್ಸ್ ಒಂದಿದೆ, ಸ್ವಲ್ಪ ತಲೆಯಲ್ಲಿರಬೇಕು. ಸಿಕ್ಕಾಪಟ್ಟೆ ಜಿಗಿದಾಡಿದ್ರೆ ಟಾಪ್ ಬಾಕ್ಸು ಟಾಪ್ ಮೇಲೆ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕಾಮಾನ್ ಒಳ್ಳೆ ಮಜಾ ಬರ್ತದೆ. ಓ, ಫುಲ್ ಚೂಪ್ ಕಲ್ಲು. ವೆರಿ ನೈಸ್. ಸ್ವಲ್ಪ ಗ್ರಾವೆಲ್ಲು ಜಾರೋ ಥರ ಇದೆ, ನೋಡ್ಕೊಂಡು ಹೋಗಬೇಕು. ಚೂರು ಬ್ಯಾಲೆನ್ಸ್ ಮಿಸ್ ಆಯಿತು ಅಂದ್ರೂ ಹೋಗೆ. ಹಿಂಗೆ ಹೋಗೋಣ. ಓಹೋ, ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಸ್ಟಾರ್ಟ್ ಆಯಿತು.
ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದು ಪ್ರಾಪರ್ ಆಫ್ ರೋಡ್ ಅಂದರೆ ಇದು. ಇದು ನಾವು ಗ್ಲೌಸು ಟ್ರೈಲ್ ಗ್ಲೌಸ್ ಆ ಥರ ಹಾಕ್ಕೊಂಬರ್ಬೇಕು. ಇದು ಟೂರಿಂಗ್ ಗ್ಲೌಸೆಲ್ಲ ಹಾಕ್ಕೊಂಡ್ರೆ ಮೂಮೆಂಟ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಈ ಥರ ಟ್ರೈಲಲ್ಲಿ. ನಮ್ಮ ಡ್ಯೂಕ್ ಅಣ್ಣ ಸ್ವಲ್ಪ ಬೈಕೋತಾರೆ, ಎಲ್ಲಿ ಕರ್ಕೊಂಬಂದ್ರಿ ನನ್ನ ಅಂತ. ಬಟ್ ಟ್ರೈಲ್ ಮಾತ್ರ ಸೂಪರ್ ಆಗಿದೆ. ಇದೇ ಕರೆಕ್ಟ್ ಟ್ರೈಲು ಇಲ್ಲೋ ಗೊತ್ತಿಲ್ಲ. ಫುಲ್ ಲೂಸ್ ಗ್ರಾವೆಲ್. ಇದು ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ನಿಂತ್ಕೊಳ್ಳೋಣ, ಬರಲಿ ಅವರು. ನಿಂತ್ಕೊಂಡು ಹೋಗ್ಬಿಡ್ತೀರಪ್ಪ ಒಂದೇ ಸಮ ಸುಮ್ಮನೆ ಅಂತ. ಓ, ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಸೂಪರ್ ಸೂಪರ್ ಸೂಪರ್. ಓ, ಮುರಳಿ ಹೋಗ್ಬಿಟ್ಟ. ವಾ, ಎಂಥ ಚಂದ ವೆದರು, ಎಂಥ ಚಂದ ರೋಡು, ಎಂಥ ಚಂದ ಗಾಡಿ. ವಾ ವಾ ವಾರೇ ವಾ. ಮೋಡ ಕವಿದ ವಾತಾವರಣದಲ್ಲಿ ಹುಲ್ಲು ಗಾವಲಿನ ಮಧ್ಯ ಅಬ್ಬಾ. ಓ, ಫುಲ್ಲು ವಾಟರ್ ಕ್ರಾಸಿಂಗ್ ಎಲ್ಲ ಇರುತ್ತೆ ಅನಿಸುತ್ತೆ ಮಳೆಗಾಲದಲ್ಲಿ. ನಮ್ಮ ಡ್ಯೂಕ್ ಕಣ್ಣ ಬರ್ತಾ ಇದ್ದಾರೆ. ಕಲ್ಲು ಬಡಿತು ಬ್ಯಾಸ್ಟ್ ಪೇಟಿಗೆ. ಪಾಪ ನಮ್ಮ ಡ್ಯೂಕ್ ಕತೆ. ನಮ್ಮ ಸೂಪರ್ ಅಣ್ಣನ ಬರಬೇಕಿತ್ತು. ಸೂಪರು ಡ್ಯೂಕ್ ಬಂದರೆ ಒಳ್ಳೆ ಮಜಾ ಬರೋದಿನ್ನು. ಓಹಾ, ಟ್ರೇಲು ಮೇಲ್ಗಡೆ ಕಾಣಿಸ್ತಾ ಇದೆ.
ಮೇಲ್ಗಡೆ ಹೋಗಿ ನಿಂತ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ನಮ್ಮ ಡ್ಯೂ ಕಣ ಬರಬೇಕಲ್ಲ, ಬರೋಕ್ಕೆ ಆಗಲ್ಲ ಥರ ಇಲ್ಲ, ಕಲ್ಲಿದೆ ಸ್ವಲ್ಪ. ಬರ್ತಾ ಇದ್ದಾನೆ. ಏನು ಚಂದಪ್ಪ, ಅಬ್ಬಾ ಬಾ 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 ಬಾ. ಗೋಪುರ ಆಫ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಎಷ್ಟು ಹಂಗೆ ಓಡ್ತಾ ಇದೆ ಅವಾಗಿಂದ. ಒಬ್ಬ ದೇವ್ರೆ, ಯಪ್ಪ ವ್ಯೂ ನೋಡಿ. ಡ್ಯೂಕ್ ಲೈಟ್ ಕಾಣಿಸ್ತಾ ಇದೆ ಅಂದರೆ ಬರ್ತಾ ಇದ್ದಾನೆ. ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ಬಂದ್ರಾಯ್ತು. ಬಂದರೆ ಖುಷಿ, ತುಂಬ ಖುಷಿ. ನಾವು ಸ್ವಲ್ಪ ಆರಾಮಾಗಿ ಹೋಗ್ಬೋದು, ಅದರಲ್ಲಿ ಭಾರಿ ಕಷ್ಟ. ಅದರಲ್ಲಿ ಕೂತ್ಕೊಳ್ಳೋ ಪೊಸಿಷನ್ ಕಷ್ಟ, ಸಸ್ಪೆನ್ಷನ್ನು, ಟ್ರಾವೆಲ್ ಕಡಿಮೆ, ಅಷ್ಟು ಕಂಫರ್ಟ್ ಇಲ್ಲ ಇಂಥ ರೋಡಲ್ಲಿ. ಸೊ ಬಂದ ಅಂದರೆ ಗ್ರೇಟ್ ಅಚೀವ್ಮೆಂಟ್. ಬರ್ತಾ ಇದ್ದಾನೆ. ಹೆಂಗೆ ಮಜಾ ಬರ್ತಾ ಇದೆಯಾ? ಜಾಲಿ ಜಾಲಿ, ಎಲ್ಲ ಜಾಲಿ. ಅಕ್ಕಪಕ್ಕದಲ್ಲಿ ಏನಿದೆ ಅಂತಲೂ ಗೊತ್ತಿಲ್ಲ. ರೋಡ್ ಮಾತ್ರ ಅಲ್ಟಿಮೇಟ್. ವಾಹ್, ಎಂತ ಇದು ಕಾಣ್ತಾನೆ ಇಲ್ಲ. ಹುಲ್ಲು ಬಂದು ಕಲ್ಲಿದೆಯೋ ಮಣ್ಣಿದೆಯೋ ಎಂಥದ್ದು ಕಾಣಿಸ್ತಾ ಇಲ್ಲ. ಹಬ್ಬ, ಚೂರು ಹುಲ್ಲು ಕಡಿಮೆ ಆಯಿತು.
ನಮಸ್ಕಾರ ದೇವರು.